ಎಷ್ಟು ವರ್ಷ ಆಯ್ತ್ರಿ ನೀವು ಹೈನುಗಾರಿಕೆ ಮಾಡಕ್? ನಾವ್ ಹೈನುಗಾರಿಕೆ ಮಾಡಕೈತೆ ಸರ್ ಒಂದ್ 20-25-30 ಅದ್ರ ಇವೇಂತಿ ಹಿಂದಾಕ್ರಿ ನಾವ್ ಹೆಂಗ್ ಹಾಕೋ ಹಂಗ ಹಿಂಡ್ತಾವ. ಮಾಡುದ್ರಿ ಏನು ಕೇಳಿಲ್ರಿ ನೀವ್ ಬೇಕಾದ ಹೋಗಿ ಕೈ ಹಾಕ್ಬೋದು. ಹೆಣ್ಮಕ್ಳೆಲ್ಲ ಹೆಣ್ತಾರ? ಹಾ ಎಲ್ಲಾರು ಹೆಣ್ಮಕ್ಳು ಹೆಣ್ತಾರ್ರಿ ನೋಡ್ರಿ, ನಾವ್ ಯಾರು ಹಿಂಡುದಿಲ್ರಿ ಅವ್ರ ಹೆಣ್ತಾರ. ಸಗಣಿ ವರ್ಷಕ್ಕೆ ಎಷ್ಟು ಟ್ರಿಪ್ ಆಕೈತ್ರಿ ಸಗಣಿ ಗೊಬ್ಬರ? ವರ್ಷರೇ ಒಂದ್ ಮೂಟೆ ಬೇಕೈತ್ರಿ, 2 ಸಲ ತರಿಸ್ತಾರ. ಒಂದ್ ಎಕರೆ ಹೊಲ ಇದ್ರೆ ಎಷ್ಟ್ ದನ ಸಾಕ್ಬೋದ್ರಿ? 1 ಎಕರೆ ಇದ್ರ 4 ಸಾಕ್ಬೋದ್ರಿ. 4 ಮೇಲೆ ನಡೆಯುತ್ತೆ ಪದ್ಧತಿ ಹುಲ್ಚೆ ಜಚ್ಕೊಂಡ್ರಿ ಅಟ್ ಕಬ್ಬಿನ ಮೇವ ಅಂತ ಕಣಿಕೆ ಪಣಿಕೆ ಕುಳ್ಸ್ರಿ 1 ಎಕರೆಗೆ 4 ದನ ಪದ್ಧತಿ ಹಾಕಿರ ಬದುಕ್ತಾರ. ಒಂದ್ ಟೈಮ್ ನೋಡ್ರಿ ಹಂಗ ಕಾಮನ್ ಆಗ್ಲತ್ತಂದ್ರ ದಿವಸ ಒಂದ್ 10-12 ಲೀಟರ್ ಹಿಂಡದ್ರಿ. ಏನ್ ರೋಗ ಏನು ನಮಗ್ ಬಂದಿಲ್ಲ. ಕ್ಯಾನ್ಸಲ್ ಬಾವ್ ಬರ್ತೈತ್ರಿ. ಅದ ಕ್ಯಾನ್ಸಲ್ ಬಾವ್ ಬರ್ಬೇಕಾದ್ರೆ ಹಿಂಗೈತ್ರಿ ಅದ ಮಾತ್ರ ನಮ್ಗ ಲುಕ್ಸಾನ ಎಲ್ ಬಿಡ್ರಿ ಆಕಳದಾಗ್ರಿ ನಾ ಎಮ್ಮೆ ಲುಕ್ಸಾನ ಐತ್ರಿ. ಅವ್ ಎಮ್ಮಿಗಳು ಪಕ್ಕ ಹಿಂಡದಲ್ರಿ ಅವ್ರ ರೋಗ ಬಂದು ಮಾಡಿ ಅವ್ರ ಕಾಡ್ಯಾವ್ರಿ. ಇವ್ ಮಾತ್ರ ಒಟ್ಟ ಕಾಡಿಯಲ್ಲ. ಎಲ್ಲಿ ಯಾರು ಹೇಳ್ತಾರ ಬಿಡ್ರಿ ಎಲ್ಲ ಸುಳ್ಳು. ಅಂದ್ರೆ ತೋಳವರೆಲ್ಲ ಎಮ್ಮಿನ ಜಾಸ್ತಿ ತಗೋತಾರ. ಹಂಗ ಹಾಲು ಒಂದ್ ಸ್ವಲ್ಪ ಗಟ್ಟಿ ಅಂತ ತಗೋತಾರ್ರಿ. ನಮಸ್ಕಾರ ರೀ. ಡಿ ಕೆ ಸ್ಪೋರ್ಟ್ಸ್ ಕಡೆಯಿಂದ ಬಂದಿದ್ರಿ. ಇದು ಆಕಳುಗಳು ನೋಡಿ ಬಂದ್ರಿ. ಹೈನುಗಾರಿಕೆ ಸಂಬಂಧ ಏನ್ರಿ ನೀವು ತಗೋದು ಮಾರೋದು ಮಾಡ್ತೀರಿ? ನಾವ್ ಹೈನುಗಾರಿಕೆ ಹೈನುಗಾರಿಕೆ ಎಷ್ಟ್ ಅದಾವ್ರಿ ಆಕಳುಗಳು ಎಮ್ಗಳು? ಆಕಳುಗಳು ಒಂದ್ 4 ಇದ್ದಾವ್ರಿ, ಎಮ್ಮಿ ಒಂದ್ ಮಾಡಿದ್ರಿ. ಇಷ್ಟೆಲ್ಲ ಅದಾವ್ರಿ ಎಲ್ಲ ಮನಿ ಅನ್ನೋರಿ. ಅದೊಂದ ಎಮ್ಮಿನ ಒಂದ್ ಮನಿ ತೊಗೊಂಬಂದ್ರಿ ಬೇಕಾಗಿದೆ. ಅದಕ್ಕೆ 85,000 ಕೊಡ್ಬೋದು. ಮೊಳೆ ಯಾವ ಜಾತ್ರಿ ಇದ್ರಿ? ಕ್ಯಾಂಪ್ ರೆಡ್ಡಿ ಒಳಗ ಬರತ್ರಿ ಅದ್ರಿ. ಇದ ಹೆಚ್ಚ ಬರತ್ರಿ. ಅದ ಬಿಳಿ ಜರ್ಮನಿ ಬರ್ತೈತ್ರಿ. ಈ ಎಲ್ಲ ಅದಾರ ಮತ್ತ ಅಲ್ಲಿ ಒಂದ್ ಐತ್ ನೋಡ್ರಿ ಅದ್ ಕ್ಯಾಂಪರ್ದ ಆದ್ರಿ ಸಾಯವಲ್ಲ ರೀ ಅದ. ಆಚೆಕಡೆ ಐತ್ ನೋಡ್ರಿ ಅದ್ ಮನಕ್ರಿ ಈಗ ತೊಗೊಂಬಂದ್ರಿ ಅದನ್ನ. ಅದ ಸಾಯವಲ್ಲ ರೀ ಅದ. ಎಷ್ಟ್ ಹಾಲ್ ಹಾಕ್ತಿರಿ ನೀವು ದಿನ? ನಾವ ದಿವ್ಸ ಇದಾಗ ಹಾಕೋರಿ ಇಡ ಹಂಗ್ಯಾರಿ. ಈಗ ಕಡಿಗಿನ್ ಬಂದಾರ ಇಳ್ದಾಗ ಒಂದೊಂದ್ ಆಕಳ ಹರಿಯ ಚೇಂಜ್ ಕೂಡಿ ಒಂದ್ 15 ತಗ ಒಂದೊಂದ್ ಆಕಳಗಳು. 15 ತಗ. ಒಂದ್ ಲೀಟರ್ ಎಷ್ಟ್ ಐತ್ರಿ ರೇಟ್? KM ಅದ್ರಿ ಅದ. KM ಹೆಂಗ್ ಕೊಡ್ತಾರ ನಮ್ ಹುಡುಗರಿಗೆ ಮೈತಾರ್ರಿ. KM ಓದಾಕ್ರಿ ನಾವು. ಮತ್ತ 1 ಲೀಟರ್ 5 ರೂಪಾಯಿ ಕಮಿಷನ್ ಕೊಡ್ತಾರ KM ದಾರ. ನೀವು ಬ್ಯಾಚ್ ವಾಚ್ ಮಾಡ್ಕೊಂಡ್ರೇನ್ರಿ? ಇದು ಇಳದಾಗ ಇವನ್ ಹಾಲ್ ಹಾಕೋದ ಅವು ಬ್ಯಾರೆ ಟೈಮ್ ಟೈಮ್ ಇಳಿತಾವ್ರಿ ಎಲ್ಲಾರಿ? ಹಿಂದ ಮುಂದೆ ಐತಾರ. ಹಿಂದ ಮುಂದೆ ಐತಾರ. ಇವೆಲ್ಲ ಹಿಂದ ಮುಂದನ ಇದ್ದಾವ್ರಿ. ಈಗ ಹಿಡ್ದುಸ್ರೆ ಇವ್ 3 ಒಂದೊಂದ್ ತಿಂಗ್ ಬಿಟ್ಬಿಟ್ಟು ಇದ್ರಿ ಅವ. ಇದು ಮೊದಲು ಇದ್ರಿ. ಈಗ ಇದು ಗಬ್ಬ ಐತ್ರಿ, ಇದು ಗಬ್ಬ ಐತ್ರಿ. ಒಂದ್ 2-3 ಕಬ್ಬ ಅದಾವ್ರಿ. ಎಮ್ಮಿ ಒಂದ್ ಗಬ್ಬ. ಎಷ್ಟು ವರ್ಷ ಆಯ್ತ್ರಿ ನೀವು ಹೈನುಗಾರಿಕೆ ಮಾಡಕ್? ನಾವ್ ಹೈನುಗಾರಿಕೆ ಮಾಡಕೈತೆ ಸರ್ ಒಂದ್ 20-25-30 ತಗ ಅದ್ರ. ಅವಾಗಿಂದ ಇದು ತಳಿನ ಅದ? ಇವತ್ ತಳಿನ ಅದಾವ್ರಿ. ಮೊದ್ಲು ಜವಾರಿ ಇರ್ತದ? ಏನ್ ಜವಾರಿ ಒಂದಿತ್ರಿ ಅದನ್ನೇನ್ ನಮ್ಗೆ ಇದು ಅನ್ಸಲ್ರಿ ತಗದ್ರಿ. ಹಾಲ್ ಕಡಿಮೆ ಹಾಲ್ ಕಡಿಮೆ ರೀ. ಇವೇಂತಿ ಹಿಂದಾಕ್ರಿ ನಾವ್ ಹೆಂಗ್ ಹಾಕೋ ಹಂಗ ಹಿಂಡ್ತಾವ. ಮಾಡುದ್ರಿ ಏನು ಕೇಳಿಲ್ರಿ ನೀವ್ ಬೇಕಾದ ಹೋಗಿ ಕೈ ಹಾಕ್ಬೋದು. ಹೆಣ್ಮಕ್ಳೆಲ್ಲ ಹೆಣ್ತಾರ? ಎಲ್ಲಾರು ಹೆಣ್ಮಕ್ಳು ಹೆಣ್ತಾರ್ರಿ ನೋಡ್ರಿ, ನಾವ್ ಯಾರು ಹಿಂಡುದಿಲ್ರಿ ಅವ್ರ ಹೆಣ್ತಾರ. ಸಗಣಿ ವರ್ಷಕ್ಕೆ ಎಷ್ಟು ಟ್ರಿಪ್ ಆಕೈತ್ರಿ ಸಗಣಿ ಗೊಬ್ಬರ? ವರ್ಷರೇ ಒಂದ್ ಮೂಟೆ ಬೇಕೈತ್ರಿ, 2 ಸಲ ತರಿಸ್ತಾರ. ಎಷ್ಟ್ ಹಾಕೋದ ಅಂದ್ರೆ? ಅಯ್ಯೋ ಒಂದ್ 5-6 ರೀ. ಸಗಣಿ ಗೊಬ್ಬರ ಒಂದ್ ಟ್ರಿಪ್ಪಿಗೆ ಎಷ್ಟ್ ಐತ್ರಿ ಈಗ ರೇಟ್? ಈಗ ಒಂದ್ ಟ್ರಿಪ್ಪಿಗೆ ಅವರು 2,500-3,000 ರೂಪಾಯಿ ತಗೋತಾರ ಒಂದ್ ಡ್ಯಾಬಿಗ್ರಿ. ಯೂಸ್ ಮಾಡ್ಕೋತೀರಿ ಎಲ್ರಿ ನಮ್ಮ ಹೊಲ್ದಾಗ ಮೇವೆಲ್ಲ ಹೆಂಗ್ರಿ? ಮೇವ್ ಇವ್ರಲ್ಲ ಕಬ್ಬಿನ ಮರಿ ಅವ ಇವ ಕಣಿಕಿ ಚಜ್ಜಿ ಮಾವ ಕುಲ್ಚಜ್ಜಿ ಎತ್ ಬರತ್ರಿ. ಹೊಲ್ದಾಗ ಹೋಯ್ತ್ರಿ ಒಡ್ಡಿಗೆ ಐತ್ರಿ. ಅದೇನ್ ಎಲ್ಲಿ ಹೆಚ್ಚ್ರಿ ಎಲ್ಲ ಬರ್ತೈತಿ. ಕಸ ದಣಿಮೆ ಕಸ ಆಗೋದ್ಬಾರ್ದ್ರ ಒಡ್ಡಿಗೆ ಹತ್ತದ್ರೆ ಹೊಲ್ದಾಗ ಐತ್ರಿ, ಹೊಲ್ದಾಗ ಬರತ್ರಿ. ಅದಕ್ಕ ಮತ್ತೆ ಎಲ್ಲ ಅದ ನೋಡ್ರಿ ಅಷ್ಟೇ. ಸಗಣಿಗೆ ಸಗಣಿಗೆ ವರ್ಷ ಒಂದ್ 2 ಸಲ ತೆಗಿದ್ರಿ. 2 ಸಲ ತದ್ರ ಹೊಲ ಇದ್ರೆ ಎಷ್ಟ್ ದನ ಸಾಕ್ಬೋದ್ರಿ? 1 ಎಕರೆ ಇದ್ರ 4 ಸಾಕ್ಬೋದ್ರಿ. 4 ಮೇಲೆ ನಡೆಯುತ್ತೆ ಪದ್ಧತಿ ಹುಲ್ಚೆ ಜಚ್ಕೊಂಡ್ರಿ ಅಟ್ ಕಬ್ಬಿನ ಮೇವ ಅಂತ ಕಣಿಕೆ ಪಣಿಕೆ ಕುಳ್ಸ್ರಿ 1 ಎಕರೆಗೆ 4 ದನ ಪದ್ಧತಿ ಹಾಕಿರ ಬದುಕ್ತಾರ. ಹೊರಗಿನ ಮಾಡಕತ್ತಾರ. ಎಮ್ಮಿ ಚಲೋ ರೀ ಏನ್ ಆಕಳ ಚಲೋ ರೀ? ಎಮ್ಮಿ ಚಲೋ ಆಕಳು ಚಲೋ ರೀ. ಅಂದ್ರೆ ಇವಕ್ಕ ರೇಟ್ ಕಡಿಮೆ ಅಲ್ರಿ? ಇವಕ್ಕ ಹಾಲಿನ ರೇಟ್ ಕಡಿಮೆ ಆಕೈತ್ರಿ, ಆದ್ರೆ ಹೆಚ್ಚ್ ಹಿಂಡ್ತಾರ ಜಾಸ್ತಿ ಅಂತ. ಹ್ಞೂನ್ರಿ. ಅವ 10 ಹಿಂಡ್ ಬೇಕಾರೆ ರಗಡಕೈತ್ರಿ ಅವ. ಇವಂತಿ ನೋಡ್ರಿ ಇದ್ರದಕ್ಕ ಅಂತ ಇವ್ ಹೆಚ್ಚ್ ಹಿಂಡ್ತಾರ. ಈಗ ಒಂದ್ ಟೈಮ್ ನೋಡ್ರಿ ಹಂಗ ಕಾಮನ್ ಆಗ್ಲತ್ತಂದ್ರ ದಿವಸ ಒಂದ್ 10-12 ಲೀಟರ್ ಹಿಂಡದ್ರಿ. ಏನ್ ರೋಗ ಏನು ನಮಗ್ ಬಂದಿಲ್ಲ. ಕ್ಯಾನ್ಸಲ್ ಬಾವ್ ಬರ್ತೈತ್ರಿ. ಅದ ಕ್ಯಾನ್ಸಲ್ ಬಾವ್ ಬರ್ಬೇಕಾದ್ರೆ ಹಿಂಗೈತ್ರಿ ಅದ ಹಿಂಡುದ್ ಬಾಳ ಇದಂದ್ರ ಕ್ಯಾನ್ಸಲ್ ಬಾವ್ ಬರ್ತೈತಿ. ಎಲ್ಲ ಸ್ವಚ್ಛ ಹಿಂಡ್ಕೋಬೇಕು. ಇದಾಗ 3 ಟೈಮ್ ಹಿಡ್ತಾರ. 3 ಟೈಮ್. ಮತ್ ಈಗ ನಮ್ಮ ಇವೇನ್ ಒದಿಬೇಕ ಅನ್ನೋದಿಲ್ರಿ. ಅಲ್ಲಿ ಪೌಂಡರ್ ಬಂದ್ರ ಇದು ಹಾಲು ಹಿಡ್ಕೋಬಹುದ್ರಿ. ಇವ್ ಇನ್ನೇನ್ರಿ ಒಂದ್ ಸ್ವಲ್ಪ ಹಾಲು ತಿಳಿಯೋದವ್ರಿ. ಅವ್ ಎಮ್ಮಿ ಗೈಟ್ ಇದಾವ್ರಿ.
ಮತ್ತ ನಮಗೆ ಇವಾಗ ಇವ ಅನ್ಸ್ಯಾವ್ರಿ ಈಗ ಒಂದ್ ಎಮ್ಮಿ ತಂದ್ರಿ ಅದನ್ನ ನಮ್ ಪಾವನರ್ ಹೇಳಾನ್ರಿ ನೋಡ್ಬೇಕು ತಂದ್ರಿ ಆದ್ರ ಎಮ್ಮಿ ಮೇಲೆ ನಮ್ ಇಷ್ಟ ಅಲ್ರಿ ಇದ್ರ ಮೇಲೆ ಐತ್ರಿ ಇರ್ಲತ್ ಒಂದ್ ತೊಗೊಂಡ್ರಿ ಇನ್ನೊಂದ್ ತರ್ಬೇಕ್ರಿ ಮಷಿನ್ ಐತೇನ್ರಿ ಏ ಇಲ್ರಿ ಕೈಲಿ ಹೆಣ್ಮಕ್ಳು ಹೆಣ್ಬೋದು ಗಂಡ್ ಮಕ್ಳು ಯಾರ್ ಬೇಕಾದವ್ರಿ ಎಲ್ಲಿ ಸಣ್ಣ ಹಿಂಡ್ರಿ ಹಿಂಡ್ತಾರ ಹೊಲ ರೀ ಹೊಲ ಐತ್ರಲ್ಲ ಒಂದ್ 12 ಎಕರೆ 12 ಎಕರೆ ಕಬ್ಬ ಮತ್ತೇನಿಲ್ರಿ ಕಬ್ಬ ಐತ್ರಲ್ಲ ಕಬ್ಬ ಒಂದ್ 5-6 ಎಕರೆ ಗೊಂಜಾಳ ಇವ ಅರಿಶಿನ ಐತ್ರಿ 1 ಎಕರೆ ಹಾ ಐತ್ರಿ ಇದು ಕ್ಯಾಂಪ್ ರೆಡ್ಡಿ ಬರ್ತೈತ್ರಿ ರೆಡ್ಡಿ ಅಂದ್ರೆ ಇದು ಹಾಲು ಚಲೋ ಬರ್ತಾವ್ರಿ ಮತ್ ಇದು ಇದಾಗ್ರಿ 2 12 ಲೀಟರ್ ಹಿಡ್ದೈತ್ರಿ 2 ಸೇರಿ 12 ಮಾರಕ್ ಹೋದ್ರ ಏನ್ ರೇಟ್ ಆಗತ್ರಿ ಇದು ಮಾರಕ್ ಹೋದ್ರೆ ಇದು ನಮ್ಮ ಲೆಕ್ಕಲ ಒಂದ್ 60 ರೂಪಾಯಿ ಮಾಡ್ತಾರ 60 ಹೇಳಕ್ ಬಂದಾಗನ 60 ಯಾಕೆ ಬಂದ 60 ಮಾಡ್ತೀರಿ ಇವ 65-70 ಮಾಡ್ತಾರ 65 ಅವಾಗ ನಮ್ಮ ಅಲ್ಲ ಎಲ್ಲಾ ಮನಿ ಎಲ್ಲ ಮಾರಂಗಿಲ್ರಿ ಏನ್ ನಾವ್ ನಮ್ಮ ಮನ್ಯಾಗ ಹೆಚ್ಚದ ಒಂದೊಂದ್ ಮಾರ್ತಕ್ರಿ ಕಾಗೋ ಒಟ್ಟ ಮಾರಂಗಿಲ್ರಿ ಅಲ್ಲಿ ಇದ ನೋಡ್ದ ಅಲ್ಲಿ ಒಂದ್ ಐತಿ ಅಲ್ಲಿ 2 ಕರ ನೋಡ್ದ ಅಲ್ಲಿ ನೋಡ್ದ ಈಗ ತರುದು ಮಾರುದು ಅವನೇನ್ ಮಾಡಂಗಿಲ್ರಿ ನಿಮ್ಮ ಮನಿಗೆ ತಗೊಂಡಿರಿ ನಮ್ಮ ಮನಿಗೆ ತಗೊಂಡ್ರಿ ಒಂದ್ ತೊಗೊಂಡಿರಿ ಒಂದ್ರಿಂದ ಇಷ್ಟೆಲ್ಲ ಹಾಕಯ್ಯವ್ರಿ ನಾವ್ ವರ್ಷದಾಗ ಒಂದ್ 2 ಮಾರತ್ರಿ ಹೆಚ್ಚದು ಅಂದ್ರೆ ಅನ್ನಗಳು ಮಾಡ್ತಾರಲ್ರಿ ಅವ್ರ ಯಾವಾರ ಮಾಡ್ತಾರ ನಾವ್ ಯಾವಾರ ಇಲ್ಲಿ ಮಾಡ್ರಿ ಅವ್ನೆಲ್ಲಾ ಈಗ ನಾವು 10 ಕಟ್ಟ ಬರತ್ರಿ ಅವ್ನ್ ಕೂಡ ಹೋದಾಗತ್ರಿ ನಮ್ಗ ನೀವುದಲ್ಲ ಈಗ ಇಷ್ಟ ನಮ್ಗೆ ಇಲ್ರಿ ಬ್ಯಾಡ 4 ಮಂದಿ ಕುಡಿಯೋದು 4 ಮಂದಿ ಕುಡಿಯೋದ್ರಿ ಇವೆಲ್ಲಾ ಮಾತ್ರ ನಮ್ಗ ಲುಕ್ಸಾನ ಎಲ್ ಬಿಡ್ರಿ ಹಾಕಲ್ದಾಗ್ರಿ ನಾ ಎಮ್ಮ್ಯಾಗ ಲುಕ್ಸಾನ ಐತ್ರಿ ಅವ್ ಎಮ್ಮಿಗಳು ಪಕ್ಕ ಹಿಡ್ದಲ್ರಿ ಅವ್ರ ರೋಗ ಬಂದು ಮಾಡಿ ಅವ್ರ ಕಾಡ್ಯಾವ್ರಿ ಇವ್ ಮಾತ್ರ ಒಟ್ಟ ಕಾಡ್ಯಲ್ಲ ಎಲ್ಲಿ ಯಾರು ಹೇಳ್ತಾರ ಬಿಡ್ರಿ ಎಲ್ಲಾ ಸುಳ್ಳು ಅಂದ್ರೆ ತೋಳವ್ರೆಲ್ಲ ಎಮ್ಮಿನ ಜಾಸ್ತಿ ತಗೋತಾರ ಹಂಗ ಹಾಲು ಒಂದ್ ಸ್ವಲ್ಪ ಗಟ್ಟಿ ಅಂತ ತಗೋತಾರ ಇದಾಗ ಒಂದ್ 3 ತಿಂಗಳು ಹಿಡ್ತಾರ 4ನೇ ಬಂದ್ ಆಗಿ ಬಿಡ್ತಾರ ಒಂದು ಇಳ್ದಿರ್ತೈತ್ರಿ ಇಳ್ದು ಎಷ್ಟು ತಿಂಗಳ ಮಟ್ಟ ಹಿಡ್ತಾವ್ರಿ ಇವ್ ನೋಡ್ರಿ ನಿಮ್ಗೆ ಈ ಬರೀ 1 ತಿಂಗಳು ಇರ್ತಾವ ಬಿಟ್ರು ಹಿಡ್ತಾವ ನಾವ್ ಮುಂದಿನ ಬೆಳವಣಿಗೆ ಮಾಡ್ಕೊಂಡ್ರ 8 ವರ್ಷ ಮಟ ಹಿಂಡಿ ಇಳ್ಯಾಕ ಬರೋ ಟೈಮ್ 1 ತಿಂಗಳು 4 ತಿಂಗಳು ಲಾಸ್ಟ್ 4 ತಿಂಗಳು 4 ತಿಂಗಳು ಲಾಸ್ಟ್ ಇವೇನ್ದಾರ್ಲ ಹಿಂಡ್ತಾರ ಇವ್ ಈಗ ನೋಡ್ರಿ ಇದನ್ನ ನಾವ ಹಿಂಡು ಬಿಟ್ರು ನೋಡ್ರಿ ಇದನ್ನ ನಾವ್ ಹಿಂಡದ್ ಬಿಡುದ್ರಿ ಮತ್ ನೋಡ್ರಿ ನಾವಟ್ ಮುಂದಿನ ಹೈನ್ ಚಲೋ ಆಗಲತ್ತೇಳಿ ಯಾರ್ ಜನ ಯಾಕೆ ಎಮ್ಮೆ ಎಮ್ಮೆ ಅಂತ ಹಂಗಲ್ರಿ ಎಮ್ಮೆ ಹಾಲು ಚಲೋ ಇದೊಂದ್ ಮನುಷ್ಯ ಕಾಮ್ರಿ ಗಟ್ಟಿ ಹಾಲ ಹಾಲು ಬರಲ್ರಿ ಇಟ್ ಹಾಲು ಎಂದು ನಂಗಿಲ್ಲ ಎಮ್ಮೆ ನೋಡಿ 25 ಲೀಟರ್ ಅಂತಿತ್ತ ಇದು ಇದಾಗ 25 ಲೀಟರ್ ಇರ್ತೈತಿ ನೋಡ್ರಿ ಇವ್ 3 ಹಿಂಡತಾವ್ರಿ ಇವನ್ ಮೇಲೆ ಬರ್ತೈತ್ರಿ ಇವೇನ್ದಾರ್ಲ ಇವು ಜಾತಿ ಅದಾವ ಬಿಡ್ರಿ 3 ಮತ್ ಇದ್ರ ಜಾತಿ ಬೇರೆ ಐತ್ರಿ ಇದು ಚಲೋ ಐತ್ರಿ ಈಗ ಇದ್ರ ಕರಾನರಿ ಅದ ಸಾಯಿವಲ್ಲ ಹತ್ರ ಬೀಜ ನಿಮ್ ಮನಿಗೆ ಎಷ್ಟ್ ಲೀಟರ್ ಹಿಡ್ಕೋತೀರಿ ನಾವ್ ಉಣ್ಣಾಕ ದಿವಸ ಒಂದ್ ಹರ್ಯಾಗ ಒಂದ್ 5-6 ಲೀಟರ್ ಚಾರ್ಜ್ 5-6 ರೂಪಾಯಿ ಬೆಣ್ಣೆ ಅದೇನ್ ಮಾಡಂಗಿಲ್ರಿ ಬೆಣ್ಣೆ ಅಂದ್ರ ಬೆಣ್ಣೆ ಬರಂಗಿಲ್ರಿ ಅದ್ರ ಪ್ರಕಾರ ಎಮ್ಮಿದ್ ಬರ್ತೈತ್ರಿ ಎಮ್ಮಿದ್ ಬರ್ತರಿ ಉಳ್ಕಾದ ಯಾವ್ದು ಬರಂಗಿಲ್ಲ ಮತ್ತೆ ನಮ್ಗೆ ಇವಾಗ ಗೆಣಸ ನೋಡ್ರಿ ಏನ ಸ್ವಲ್ಪ ಉಣ್ಣಿ ಪೈನಿ ಕಾಡ್ತಾವ್ರಿ ಕಾಡ್ತಾವಂದ್ರ ವ್ಯವಸ್ಥೆ ಏನಾಗಲಿ ಈ ಸದಂತೂ ನಾವ್ ಒಂದ್ 5-6 ತಿಂಗಳ ಉಣ್ಣಿದ್ ಗೊತ್ತಲ್ರಿ ಮೊದಲು ಬಾಳ್ ಕಾಡಿದ್ರಿ ಮೇವತ್ತು ಏನೇನ್ ಹಾಕ್ತಿರಿ ಇವ್ ಮೇವ್ರಿ ಗಂಜಾ ಕನಿಕ್ರಿ ಚಜ್ಜಿ ಮೇವ ಕಬ್ಬಿನ ಮೇವ್ರಿ ಮತ್ತೆ ಹಿಂಡಿ ಹಾಕ್ತವ್ರಿ ಹಿಂಡಿ ಹಾಕೋರ್ಲ ಹತ್ತಿಕಾಳ ಹಿಂಡಿ ಹಾಕೋರ್ ಕೇಮ ಅದೇನ ಸೂಪರ್ ಮುಲ್ಕ್ ಬರ್ತೈತಿ ಸೂಪರ್ ಮುಲ್ಕ್ ಕೇಮ ಬರ್ತ ಎಲ್ಲ ಒಂದ್ ಆಕಳದ ಒಂದ್ ತಿಂಗಳಿಗೆ ಎಷ್ಟ್ ಖರ್ಚ್ ಆಗ್ಬೋದ್ರಿ ಒಂದ್ ಆಕಳಿಗೆ ಬರ್ತೈತ್ರಲ್ಲ ಖರ್ಚದ ಅಂದಾಜ್ ಒಂದ್ ತಿಂಗಳಿಗೆ ನಾನು ಎಣಿಸ್ಬಿಟ್ಟು ಒಂದ್ 2,500-3,000 ರೂಪಾಯಿ ಬರುತ್ತೆ ಲಾಭ ಅದು ಒಂದ್ 5,000-7,000 ರೂಪಾಯಿ ಆಗತ್ರಿ ಮಾಡ್ರಿ ಒಂದ್ 10,000 ರೂಪಾಯಿ ಬಂದ್ರ ಒಂದ್ 3,000 ರೂಪಾಯಿ 3,000 ರೂಪಾಯಿ ಖರ್ಚು ಹೋಗತ್ರಿ ಒಂದ್ ಸಂತಿಪೇಟೆ ನಡೀತಿತ್ತು ಸಂತಿಪೇಟೆ ಮಾಡ್ದ ನಡೀತಿದ್ರಿ ಎಷ್ಟ್ ಜನ ಮೇಂಟೈನ್ ಮಾಡ್ತೀರಿ ಏನ್ರಿ ಇದು ಒಬ್ಬರ ಮಾಡ್ರಿ ನಡೀತಿದ್ರಿ ಇದೇ ಬೆಳಿಗ್ಗೆ ಮೇವು ಹಾಕುದು ಹಾಲು ಹಿಂಡು ದನಗಳು ಹಿಂಡು ಇದ್ ಮಾಡಿದೆ ಹೆಂಗ ಹೆಣ್ಮಕ್ಳು ಹಿಂಡ್ಕೋತಾರ ನಾವ್ ಶಾಗಣಪ್ಪ ತಕ್ಕೋತವ ಮತ್ತ ಈಗ ಯಾರು ನೋಡ್ದ ನಾವ್ ಇದ ನೀರ್ ಕುಡಿಸಿ ಮೇವ್ ಹಾಕಿದ್ರು ಒಬ್ರು ಮೇಂಟೈನ್ ಮಾಡ್ಬೋದ್ರಿ ಒಂದ್ 5 ಆಕಳ ರೀ 10 ಆಕಳ ಮಾಡ್ಬೋದ್ರಿ 10 ಆಕಳ ಮಾಡ್ಬೋದ್ರಿ ಹಿಂದಾಕಟ್ಟ ಮ್ಯಾಲ್ ಬೇಕು ನೋಡ್ರಿ ಹೊಲಾನು ಇರ್ತೈತಿ ಎಲ್ಲಾ ವ್ಯವಸ್ಥೆ ಇರ್ತೈತ್ರಿ ಆದ್ರೂ ದನ ಕಟ್ಟಂಗಿಲ್ರಿ ಹೋಲ್ ಬಿಡಪ್ಪ ಕೊಂಡ್ತ ಅಂತಂದ್ರ ಏನ್ ಕೊಂಡ್ತಂದ್ ಹಾಲ್ ನಮ್ಗ ಒಂದ್ ದಿವ್ಸ ಪುರಸಲ್ರಿ ನಮ್ ಮ್ಯಾಲ 40 ಮಂದಿ ಇದ್ರು ನಾವು ಇದು ಮಂದಿ ಜಾಸ್ತಿ ಇದ್ರ ಎಲ್ಲಿ ಆಗೋಲ್ರಿ ಹಿಂಗ ಹಾಕಿ ನಾವ್ ಹೊಲ ಮತ್ ನಮ್ಗ ಒಂದ ದಿವ್ಸ ಹೈನ್ ಇಲ್ರಿ ಆಗಿಲ್ರಿ ಇವೇಂದ್ ಆಕಳ ತಂದು ನಮ್ಗ ಒಂದ್ ದಿವ್ಸ ಹೈನ್ ಕಟ್ಟಲ್ರಿ ಮೊದ್ಲು ಒಂದ್ ಆಕಳ ತಗೊಂಡಿದ್ರ ಅದ್ರದಿಂದ ನಾವ್ ನಮ್ಗಂತೂ ಒಂದ್ 25 ವರ್ಷ ಮ್ಯಾಲ ಐತ್ಕರ ಒಳಗಿನ ಆಗಿಲ್ರಿ ಒಂದ್ ಆಕಳ ಅಂತ ಅಂದ್ರ ಈಗ ಗೆದ್ದಿರಿ ಅದ್ರ ಈಗ ಗೆದ್ದಿವ್ರಿ ನಾವ್ ಅದ್ರ ನಂತರ ಎಮ್ಮಿ ಶೀಣ ಹೋತ್ರಿ ನಮ್ಗ ಈಗ ಮಾನ್ಯ ಅದನ್ನೊಂದ್ ತೊಗೊಂಬಂದ್ರಿ ಇಲ್ಲೇ ಬರ್ತಾನ ಬೀಜ ಹಾಕಿ ಹೋಗ್ಕಂಡ್ರಿ ಪೈಲೆ ಒಮ್ಮೆ ಗಾಬಾರ ಹೊಕ್ಕ ಹೋದ್ರ ಮಾತ್ರ ಹಾಕ್ಸ್ತಾವ್ರಿ ಹಿಂಗಾರಿ ಅದ ಬೆದಿ ಕರೆಕ್ಟ್ ಇರ್ತಾರ ಹೋಗತ್ತಾರ ಒಂದ್ ಹೆಚ್ಚ ಕಡಿಮೆ ಬೆದಿ ಇರ್ತಾರ ಇದಾಕೈತ್ರಿ ಹಿಂಗೈತ್ರಿ ಅದಕ್ಕ ಹಿಂಗಾಗಿ ನಮ್ಗ ಯುವ ಗೆಣಸ ನೋಡ್ರಿ
ಈಗ ಎಮ್ಮಿ ತಂದುಕರಿ ಎಮ್ಮಿ ಮೇಲೆ ನಮ್ಮ ಮನಸ್ಸಲ್ರಿ. ಈಗ ಆಕಳಾತು ಹಿಂಗ ಲಾಭಕ್ ಹಿಂಗ್ ತಂದ್ ಮಾಡ್ತಾನಂತಾರಲ್ರಿ, ಅವ್ರಿಗೆ ಏನ್ ಹೇಳುದಾರ ಏನ್ ಹೇಳ್ತೀರಿ ನಿಮ್ ಕಡೆಯಿಂದ? ಅವ್ರಿಗೆ ಹೇಳಿ ಇದನ್ನಾರಲ್ಲ, ಹಾಲಿದಿಂದ ಲಾಭ ಆಗೋದ, ಆಕಳ ಮೇಯ್ಸಿ ಮಾರಾಕತ್ರ ಅದು ಲಾಭ ಆಗದ. ಏನ್ ಯಾಕೆ ಮನ್ಸಿಗೆ ಬರ್ಲಿಲ್ರಿ ಅದ? ಏನ್ ಮನ್ಸಿಗೆ ಐತ್ರಿ, ಆದ್ರೆ ಹಿಂಡುಣಿಕೆ ಇಲ್ರಿ ಪಕ್ಕ. ಆದ್ರ ಈಗ 4 ತಿಂಗ್ ಚೆಕ್ ಇತ್ತರದ ತಂದಂಗ್ರಿ, ಅವ್ರ ಮನ್ಯಾಗ 6 ಲೀಟರ್ ಹಿಂಡದೈತಿ ಅಂತ ಹೇಳ್ಕೊಟ್ರಿ, 6 ಲೀಟರ್ ಅಂತ ಹೇಳ್ಕೊಟ್ರಿ. ಈಗ ಏನೈತ್ರಿ, ನಮ್ಮ ಮನಿಗ್ ಬಂದ್ 1 ಲೀಟರ್ ಹೆಂಡಾಕೈತಿ. ಹ್ಞೂನ್ರಿ, ಎಷ್ಟ್ ಲೀಟರ್ ಹಿಡ್ತೈತ್ರಿ? ಈಗೇನ್ ಬಂದ ಮಾಡಿತ್ರಿ, ಬಂದ ಮಾಡೈತ್ರಿ. 5 ತಿಂಗಳ ಆತ್ರಿ, 5 ತಿಂಗ್ ಚೆಕ್ ಐತಿ ನೋಡ್ರಿ ಈಗ. ಅದ 5 ತಿಂಗ್ ಗಾಪ್ ಐತ್ರಿ. ಏನ್ ಕೊಟ್ಟು ಬಂದಿದ್ರಿ ರೇಟ್ ಇದ್ರದ? ಈಗ ನೋಡ್ರಿ ಅಲ್ಲಿ ಗೋಟಿದಾಗ ತಗೊಂಬಂದ್ರಿ ನಾವು 85,000 ರೂಪಾಯಿ ಐತ್ರಿ. 85,000 ಸಂತ್ಯಾಗಾರ 1 ಲಕ್ಷ ರೂಪಾಯಿ. ನಮ್ ಹುಡುಗರು ಅಲ್ಲಿ ಎಲ್ಲಿ ಯಾರಿಗೂ ನೋಡಕ್ ಹೋಗ್ರಿ, ಅವ್ರು ತಗೊಂಡಾಗ ಅವ್ರ ಜೋಡಿ ಇರ್ಲತ್ತಿ ಅವನ್ ತಗೊಂಡ ಅದೊಂದ್ ಕರ ಇದಕ್ ಕೂಡ್ರಿ 85,000 ರೂಪಾಯಿ ಐತಿ ನೋಡ್ರಿ ಜಾಗದ ಮೇಲೆ. ಇಳ್ದಿದ್ದ ತಗೊಂಬಂದಿರ ಅದು ಈಗ ಗಾಬತ್ರಿ, ಚೆಕ್ ಐತಿ. ಹಂಗ ಯಾಕದು ಕೊಟ್ಟಾರನ್ರಿ, ಯಾಕದು ಹಂಗ ಯಾಕದು ಅಂದ್ರ 130-40 ತಗ ಮತ್ತ 80 ಹೆಂಗ್ ಕೊಡ್ತಾರ, ಏನ್ ಬರುತ್ರಿ? ಅವಾಗ ನಾವು ಒಂದ್ ಆಕಳ ಬರೀ 11 ಪಡ್ ತಗೊಂಡ್ರಿ, 11 ಇಟ್ಟೆಲ್ಲ ಆಕಳ ಯಾವ ನಮಗ ಹಿಂಗೈತ್ರಿ. ಆಯ್ತು, ಥ್ಯಾಂಕ್ಸ್. ನಮಸ್ಕಾರ.